ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪೂರ್ಣಿಮಾ ಗಾಯಕ್ವಾಡ್. ನಗರದ ಗಾಂಧಿ ವೃತ್ತದಿಂದ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ ನೇತೃತ್ವದಲ್ಲಿ ಸೆಪ್ಟೆಂಬರ್ 11ರಂದು ಪ್ರತಿಭಟನೆ ನಡೆಸಿದರು. ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಉದ್ದೇಶಿತ ಪಿಪಿಪಿ ಮಾದರಿಯನ್ನು ಕೈಬಿಟ್ಟು ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ಒತ್ತಾಯಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ಸಂಘಟಿತರಿಂದ ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನೇಕಣ್ಣ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಹೊರಗೂ ನಾವು ಇವತ್ತು ಬೃಹತ್ ವಿದ್ಯಾರ್ಥಿಗಳ ಮೆರವಣಿಗೆ ಮೂಲಕ ನಾವು ಇವತ್ತು ರ್ಯಾಲಿಯನ್ನು ಮಾಡಿಕೊಂಡು ಬಂದು ಊಟ ಇಲ್ಲದೆ ನೀರಿಲ್ಲದೆ ಎಲ್ಲರೂ ಕೂಡ ಉಪವಾಸ ಇದ್ಕೊಂಡು ಇವತ್ತು ನಮ್ಮ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜನ್ನು ಉಳಿಸಲೇಬೇಕು, ಇದು ನಮ್ಮ ಜಿಲ್ಲೆಯ ಒಂದು ಪ್ರತಿಷ್ಠೆಯ ವಿಚಾರ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಯಾರು ಕೂಡ ಒಂದು ಹನಿ ಕೂಡ ನೀರು ಕುಡಿದಿಲ್ಲ. ಆದರೂ ಕೂಡ ನಮ್ಮ ಜಿಲ್ಲೆಯ ಒಂದು ಮೆಡಿಕಲ್ ಕಾಲೇಜ್ ಉಳಿಸ್ಬೇಕು. ಸರ್ಕಾರಿ ಆಸ್ತಿಗಳನ್ನು ಇವತ್ತು ಏನು ಇವರು ಭ್ರಷ್ಟ ರಾಜಕಾರಣಿಗಳಿಗೆ, ಕಪಟವಾದಿಗಳಿಗೆ ಇವತ್ತೇನೋ ನಾನು ಇವತ್ತು ವಿಚ್ಛೇದಿಸ್ತಾ ಇದ್ದೇನೆ. ಇವತ್ತು ಈ ಹೋರಾಟ ಇವತ್ತು ನಮ್ಮ ಜಿಲ್ಲೆಯ ಪ್ರತಿಷ್ಠೆಯ ಹೋರಾಟ. ಇವತ್ತು ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಪಾಲ್ಗೊಂಡಿದ್ದಾರಪ್ಪ ಅಂತಂದ್ರೆ ಈ ಶ್ರೇಯಸ್ ಏನಾದರೂ ಸಲ್ಲಬೇಕಪ್ಪ ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಲ್ಲಬೇಕು. ಅದಕ್ಕಾಗಿ ಈ ಹೋರಾಟಕ್ಕೆ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಚಿಂತಕರು ಮತ್ತು ಹೋರಾಟಗಾರರಾದಂಥ ಅಂಕಲ್ಗಿ ಮೇಡಮ್ ಅವರು ಬಂದಿದ್ದಾರೆ. ಅದೇ ರೀತಿಯಾಗಿ ಹಿರಿಯ ಪತ್ರಕರ್ತರಾದಂಥ ಅನಿಲ್ ಹೊಸ್ಮನಿ ಸರ್ ಅವರು ಬಂದಿದ್ದಾರೆ. ಬೇರೆ ಬೇರೆ ಮುಖಂಡರು ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಒಂದು ದಲಿತ ವಿದ್ಯಾರ್ಥಿ ಪರಿಷತ್ನ ಶಿವಾಜಿ ಸರ್ಕಲ್ದಿಂದ ಅಂಬೇಡ್ಕರ್ ಸರ್ಕಲ್ ಮುಖಾಂತರ DC ಆಫೀಸಿನ ತನಕ ಬೃಹತ್ ಮೆರವಣಿಗೆ ವಿದ್ಯಾರ್ಥಿ ಪರಿಷತ್. ಅದು ಯಾವ ಕಾರಣಕ್ಕೆ ಅನ್ನೋದು ತಮಗೆಲ್ಲ ನಮ್ಮ ಬೇಡಿಕೆ ಕಾಲೇಜ್ ಆಗಬೇಕು. ಯಾವ ರೀತಿ ಆಗಬೇಕು? ಸರ್ಕಾರದ ವತಿಯಿಂದ ಆಗಬೇಕು, ಸಹಭಾಗಿತ್ವದಲ್ಲಿ ಅಲ್ಲ. ಸರ್ಕಾರ ಯಾವಾಗಲೂ ಕೂಡ ಎರಡು ವಿಷಯದ ಬಗ್ಗೆ ಗಮನ, ಮೂಲಭೂತ ಸೌಕರ್ಯಗಳು, ಒಂದನೇದು ಶಿಕ್ಷಣ, ಎರಡನೇದು ಆರೋಗ್ಯ. ಸರ್ಕಾರನೇ ಆರೋಗ್ಯದ ಮೇಲೆ ಬಡವರು ಬದುಕೋದಾಗೆ ಬಡವರಿಗೆ ಇರೋದು ಅದೇ ಸರ್ಕಾರಿ ಆಸ್ಪತ್ರೆ. ಆ ಸರ್ಕಾರಿ ಆಸ್ಪತ್ರೆಯನ್ನು ಖಾಸಗೀಕರಣ ಮಾಡಿದರೆ ಬಡವರು ಎಲ್ಲಿ ಹೋಗಬೇಕು? ದಿನನಿತ್ಯನೂ ಸಾವಿರಾರು ಜನರು ಅಲ್ಲಿ ಹೋಗ್ತಾರೆ. ಮತ್ತು ನಮ್ಮ ರಾಜ್ಯದೊಳಗೆ, ಇಡೀ ಕರ್ನಾಟಕದೊಳಗೆ ಬಿಜಾಪುರ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ನಂಬರ್ 1 ಅದ. ಯಾವುದೇ ಫೆಸಿಲಿಟಿನೂ ಕಡಿಮಿಲ್ಲ. ಮುಕ್ತವಾದ ವಾತಾವರಣ, ದೊಡ್ಡದಾದ ಸುಸಜ್ಜಿತವಾದ ಸರ್ಕಾರಿ ಆಸ್ಪತ್ರೆ. ಇಲ್ಲಿ ಕಾಲೇಜು ನಿರ್ಮಾಣಕ್ಕೆ ಯಾವ ಅಡ್ಡಿ ಇದೆ? ಯಾಕೆ ಸರ್ಕಾರ ಈ ರೀತಿ ಮನಸ್ಸು ಮಾಡ್ತಾ ಇಲ್ಲ? PPP ಮಾದರಿಯಲ್ಲಿ ಯಾಕೆ ತೆಗೆದುಕೊಂಡು ಬರ್ತಾ ಇದೆ? ನಾವು ವಿದ್ಯಾರ್ಥಿಗಳಾಯಿತು, ಜನಸಾಮಾನ್ಯರಾಯಿತು ಈ ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ. ಕರೆ ಹೇಳಬೇಕು ಅಂದರೆ ಇದನ್ನು ಆರಿಸ್ತುವಾಗ ನಾವೇನು ಕಳಿಸ್ತೀವಲ್ಲ ಪ್ರತಿನಿಧಿಗಳು, ಅವ್ರು ಮಾಡಬೇಕಿದನ್ನು. ನಮ್ಮ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆ ಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅನ್ನುವಂಥದ್ದು ಪ್ರತಿನಿಧಿಗಳು ಮಾಡಬೇಕಾಗಿತ್ತು. ಅವರು ಮನಸ್ಸು ಮಾಡ್ತಾ ಇಲ್ಲ. ಆ ಕಾರಣಕ್ಕೆ ನಾವೆಲ್ಲ ಇದ್ದೀವಿ. ವಿದ್ಯಾರ್ಥಿಗಳ ಭವಿಷ್ಯ ಅಂಧಕಾರದೊಳಗದ. ಯಾವ ರೀತಿ ನಾವು ಮೆಡಿಕಲ್ ಕಾಲೇಜಿಗೆ ಹೋಗಬೇಕಾದ್ರೆ ಕೋಟಿಗಟ್ಟಲೆ ಹಣ ಕೊಡಬೇಕಾಗ್ತದೆ, ಆ ಬಡ ವಿದ್ಯಾರ್ಥಿಗಳಿಗೆ ಆಗೋಂಗಿಲ್ಲ. ಆ ಕಾರಣಕ್ಕಾಗಿ ಆ ವಿದ್ಯಾರ್ಥಿಗಳಿಗೆ ಬೇಡಿಕತ್ತೀವಿ, ಯಾಕೆ ಕಾಲೇಜ್ ಬೇಕು, ನಮ್ಮ ಮುಕ್ತವಾದ ಕಾಲೇಜ್ ಬೇಕು, ಯಾವುದೇ PPP ಮಾಡಿರೋದು ಬೇಡ. ಇದನ್ನು ಒಂದು ವಿಷಯ ನಾವು ವಿಚಾರ ಮಾಡಬೇಕು. ಈ ಮೆಡಿಕಲ್ ಕಾಲೇಜಿಗೆ ಹಿಂದಿನಿಂದ ಎಕ್ಸ್ಪೆನ್ ಆಗಿತ್ತು. ಶ್ರೀಮಾನ್ ಧರ್ಮಸಿಂಗ್ ಸಾಹೇಬರು ಇದ್ದಾಗ ಕೊರತೆ ಕಾರಣದಿಂದ ಅದನ್ನು ಅಲ್ಲಮಿನ್ ಮೆಡಿಕಲ್ ಕಾಲೇಜು ನಾವು ತೆಗೆದುಕೊಂಡು ಹೋದರು. ಆ ಹೋದ ಕಾರಣಕ್ಕಾಗಿ ಅದು ಮತ್ತೆ ಪೆಂಡಿಂಗ್ ಉಳಿತು. ಆದರೆ ಈ ಪುನಃ ಮೆಡಿಕಲ್ ಕಾಲೇಜು ಬೇಕು ಅನ್ನುವಂಥ ಕೂಗಿ ಅಂತಂದಲ್ಲ, ಆದರೆ ಡೈವರ್ಟ್ ಆಗಿರ್ತದೆ. ಬೇಕು, ಆದರೆ ಯಾವ ರೀತಿ ಬೇಕು? ನಮಗೆ ಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಬೇಕು. ಅದನ್ನು ಕೊಡಲಿಕ್ಕೆ ಮತ್ತು ಸರ್ಕಾರ ದೊಡ್ಡ ಮನಸ್ಸು ಮಾಡಬೇಕು. ಯಾಕಂದರೆ ಈಗಾಗಲೇ ಸಂಖ್ಯೆ ಆಗಿದ್ದದ, ಅದು ಈಗಾಗಲೇ ಕೊಟ್ಟಿದ್ದದಲ್ಲ. ಅದೇ ರೀತಿಯಲ್ಲಿ ನಾವು ಪುನಃ ಅದನ್ನು ಬೇಡ್ತಾ ಇದ್ದೀವಿ ನಾವು.
ಅದೇ ಮಾದರಿ ಒಳಗೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಗೆ, ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಗೆ, ಸಾಧಾರಣ ಮನುಷ್ಯರಿಗೆ ದಿನನಿತ್ಯ ಕೂಲಿ ನಾಲಿ ಮಾಡ್ಕೊಂಡು ಬರುವಂಥ ಏನು ಆರೋಗ್ಯ ಪೀಡಿತರಾಗಿರ್ತಾರೆ ಅವರಿಗೆ ಬೇಕಾಗ್ತದೆ. ಅದರ ಸಲುವಾಗಿ ನಾವು ಇವತ್ತಿನ ದಿವಸ ಮಾತಾಡೋದು ಇಂದು ನಾವು ಹೋರಾಟ ಮಾಡಿ ಮನವಿಯ ಸಾರಾಂಶವನ್ನು ನಾನು ಓದ್ತೇನೆ. ದಯವಿಟ್ಟು ಎಲ್ಲರೂ ಒಂದು 5 ನಿಮಿಷ ಶಾಂತ ರೀತಿಯಿಂದ ಕೇಳಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ವಿಜಯಪುರ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ಕಾಲೇಜು ಉದ್ದೇಶಿತ PPP ಮಾದರಿಯನ್ನು ಕೈಬಿಟ್ಟು ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ಕೋರುತ್ತೇವೆ. ಮಾನ್ಯರೇ, ವಿಜಯಪುರ ಜಿಲ್ಲೆ ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಹಲವಾರು ಸಮಸ್ಯೆಗಳಿಂದ ಬರಗಾಲಕ್ಕೆ ತುತ್ತಾಗುತ್ತಾ ಬಂದಿದ್ದು, ಪಂಚನದಿಗಳ ನಾಡಾಗಿದ್ದರೂ ಕೂಡ ಇಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಾ ಬಂದಿರತಕ್ಕಂಥ ವಿಜಯಪುರ ಜಿಲ್ಲೆ ಇವತ್ತು ಹಲವಾರು ಸಮಸ್ಯೆಗಳ ಮಧ್ಯೆಯೂ ಕೂಡ ವಿಜಯಪುರ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜು ಬೇಕು ಎಂದು ಹಲವಾರು ದಶಕಗಳಿಂದ ಹೋರಾಟ ಮಾಡುತ್ತಿದ್ದಾರೆ. ಆ ಕಾರಣಕ್ಕಾಗಿ ವಿಜಯಪುರ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆ ಆವರಣ ಇದಕ್ಕೆ ಸೂಕ್ತವಾದ ಜಾಗವಾಗಿದ್ದು 149 ಎಕರೆಗೂ ಹೆಚ್ಚು ಸ್ಥಳಾವಕಾಶ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿದೆ. ಅದೇ ರೀತಿ ಎಲ್ಲ ವಿಭಾಗಗಳು, ತಾಯಿ ಮಕ್ಕಳ ಆಸ್ಪತ್ರೆ, ವಿವಿಧ ವಿಭಾಗಗಳು ಕೂಡ ಹೊಂದಿರತಕ್ಕಂಥ ಸುಸಜ್ಜಿತ ಕಟ್ಟಡ ವಿಜಯಪುರ ಜಿಲ್ಲಾ ಆಸ್ಪತ್ರೆ ಹೊಂದಿದೆ. ಆದರೆ ದುಃಖಕರ ಸಂಗತಿ ಏನೆಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಬೇಕು ಎನ್ನುವಂತಹ ಖಾಸಗಿ ಕುಲಗಳ ಹುನ್ನಾರಿನಿಂದ ಈ ಇಡೀ ಜಾಗವನ್ನ ಮಾರಾಟ ಮಾಡಲು ಹೊರಟಿರ್ತಕ್ಕಂಥ ವಿಜಯಪುರ ಜಿಲ್ಲೆಯ ಎಲ್ಲ ರಾಜಕಾರಣಿಗಳಿಗೆ ನಾವು ಧಿಕ್ಕಾರವನ್ನು ಹೇಳುತ್ತಾ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ವಿಜಯಪುರ ಜಿಲ್ಲೆಯ ಎಲ್ಲ ಸೌಲಭ್ಯಗಳಿರ್ತಕ್ಕಂಥ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕು. ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಇದರ ಪರಭಾರೆ ಮಾಡಬಾರದು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭವಾಗುವವರೆಗೂ ಕೂಡ ವಿದ್ಯಾರ್ಥಿ ಜನರು ಬೀದಿಗಿಳಿಬೇಕಾಗ್ತದೆ ಎನ್ನುವಂಥ ಎಚ್ಚರಿಕೆಯೊಂದಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಬೇಡಿಕೆಗಳು ವಿಜಯಪುರ ಜಿಲ್ಲೆಯ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಬೇಕು. ಉದ್ದೇಶಿಸ PPP ಮಾದರಿ ಖಾಸಗಿ ಸಹಭಾಗಿತ್ವದ ಕಾಲೇಜನ್ನು ಪ್ರಾರಂಭಿಸಲಿಕ್ಕೆ ಅವಕಾಶವನ್ನು ಕೈಬಿಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಇಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ಏನು ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಮ ಮೂಲಭೂತ ಸೌಕರ್ಯವನ್ನು ಮಾರಾಟ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ವಿದ್ಯಾರ್ಥಿ ಯುವ ಜನರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿ ಯುವ ಜನರ ಈ ಬೇಡಿಕೆಯನ್ನು ಅವರು ಸ್ಪಂದಿಸಿ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಆವರಣವನ್ನು ಮಾರಾಟ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ. ಆ ಜಿಲ್ಲಾ ಆಸ್ಪತ್ರೆ ಆವರಣವನ್ನು ಉಳಿಸಬೇಕಾಗಿದೆ. ಸರ್ಕಾರವೇ ಜಿಲ್ಲಾ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕು. ಒಂದು ವೇಳೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಒಂದು ಖಾಸಗಿಯವರ ಆರಂಭದ ಹೆಸರಿನಲ್ಲಿ ಅವರೇನಾದರೂ ಮಾರಾಟ ಮಾಡಿದ್ರೆ ಅಥವಾ ಆ ಆಸ್ತಿಯನ್ನು ಪರಭಾರೆ ಮಾಡಿದ್ರೆ ನಾವು ಉಗ್ರ ಹೋರಾಟವನ್ನು ಎದುರಿಸಬೇಕಾಗ್ತದೆ. ಈ ಮನವಿ ಸುಮ್ಮನೆ ಏನಪ್ಪಾ ಅಂತ ವಿದ್ಯಾರ್ಥಿ ಯುವ ಜನರು ಮನವಿಯನ್ನು ಮಾಡಿದ್ದಾರೆ. ಈ ಮನವಿಗೆ ಸ್ಪಂದಿಸಿ ಕೂಡಲೇ ಎಚ್ಚೆತ್ತುಕೊಂಡ್ರೆ ಸರಿಯಾಯಿತು. ಇಲ್ಲದೇ ಇದ್ರೆ ದೊಡ್ಡ ಹೋರಾಟವನ್ನು ವಿಜಯಪುರ ಜಿಲ್ಲೆ ಎದುರಿಸಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭ ನಾವು ಎಚ್ಚರಿಸ್ತಾ ಇದ್ದೇವೆ ಸರ್ಕಾರವನ್ನ ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ. ನೀವು ಯಾಕೆ ಸರ್ಕಾರದ ಜಾಗವನ್ನು ಮಾರಾಟ ಮಾಡಲಿಕ್ಕೆ ಹೊರಟಿದ್ದೀರಿ? ಜಿಲ್ಲೆಯ ಜನರು ನಿಮ್ಗೆ ಏನೋ ಕೇಳಲ್ಲ ಅನ್ಕೊಂಡಿದ್ದೀರೇನು? ನೀವು ಮಾಡದೇ ಮಾರ್ಗ ಅನ್ಕೊಂಡಿದ್ದೀರೇನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆಯಾಗಿದೆ. ಎಚ್ಚೆತ್ತುಕೊಂಡು ಸರ್ಕಾರವೇ ಅಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಬೇಕು, ಸಂಪೂರ್ಣ ಸರ್ಕಾರಿ ಸ್ವಾಮ್ಯದಲ್ಲೇ ಇರಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆಯಾಗಿದೆ.